ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಪ್ರೋತ್ಸಾಹದಾಯಕ. ಗೌರಿ ಕಲ್ಯಾಣದ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾಳೆಯ ಸಂಚಿಕೆಯಲ್ಲಿ ನಮ್ಮ ಗೌರಿಯ ಬಾಳಲ್ಲಿ ಒಂದು ಸುಂದರವಾದ ಬದಲಾವಣೆ ಆಗ್ತಾ ಇದೆ. ಇಷ್ಟು ದಿನ ಕಷ್ಟ, ನೋವು, ಅವಮಾನ, ತಪ್ಪು ತಿಳುವಳಿಕೆಗಳ ನಡುವೆ ಇದ್ದ ಗೌರಿಯ ಜೀವನದಲ್ಲಿ ಈಗ ನಿಧಾನವಾಗಿ ಪ್ರೀತಿಯ ಬೆಳಕು ಮೂಡ್ತಾ ಇದೆ. ಅದಕ್ಕೆ ಇವತ್ತಿನ ನಮ್ಮ ಟೈಟಲ್ ಕೂಡ ಗೌರಿಯ ಬಾಳಲ್ಲಿ ಪ್ರೀತಿಯ ಬೆಳಕು. ಆರಂಭದಲ್ಲಿ ಗೌರಿ ತವರು ಮನೆಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ವಿವೇಕ್ ಆಫೀಸ್ಗೆ ಹೋಗಬೇಕು ಅಂತ ಕಾರಿನಲ್ಲಿ ಕುಳಿತಿರುತ್ತಾರೆ. ಆಗ ತಾತ ಬಂದು ಗೌರಿಯನ್ನು ನೋಡಿ ಎಲ್ಲಿ ಹೋಗ್ತಾ ಇದ್ದೀಯಮ್ಮ ಅಂತ ಕೇಳ್ತಾರೆ. ಗೌರಿ, ತಾತ ಆಟೋ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ತಾತ ಮನೆಯಲ್ಲಿ ಕಾರಿದೆ, ವಿವೇಕ್ ಆಫೀಸಿಗೆ ಹೋಗ್ತಾ ಇದ್ದಾನೆ ಅಲ್ವಾ, ನೀನು ಅವನ ಜೊತೆ ಹೋಗು ಅಂತ ಹೇಳುತ್ತಾರೆ. ಆದರೆ ಗೌರಿ ಮಾತ್ರ ಯಾರಿಗೂ ತೊಂದರೆ ಕೊಡಬಾರದು ಅನ್ನೋ ಮನಸ್ಥಿತಿಯಿಂದ ಪರವಾಗಿಲ್ಲ ತಾತ, ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಗೌರಿಯ ಸ್ವಭಾವ ಎಷ್ಟು ಸರಳವಾಗಿದೆ ಅನ್ನೋದು ಗೊತ್ತಾಗುತ್ತದೆ. ಕೆಲವರು ತಮ್ಮ ಕೆಲಸಕ್ಕಾಗಿ ಇನ್ನೊಬ್ಬರ ಸಹಾಯ ಕೇಳಲು ಕೂಡ ಹಿಂಜರಿಯುತ್ತಾರೆ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಮನಸ್ಸಿರುತ್ತದೆ. ಗೌರಿಯ ಮನಸ್ಸು ಕೂಡ ಹಾಗೆ. ಆದರೆ ವಿವೇಕ್ ಮಾತ್ರ ಗೌರಿಯನ್ನು ಹಾಗೆ ಬಿಡೋದಿಲ್ಲ. ತಾತ ಹೇಳಿದ ತಕ್ಷಣ ಬನ್ನಿ ಗೌರಿಯವರೇ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳುತ್ತಾರೆ. ಗೌರಿ ಮತ್ತೆ ಬೇಡ ಅಂತ ಹೇಳಿದಾಗ, ನಾನು ನಿಮ್ಮ ಗಂಡ, ನಿಮ್ಮನ್ನು ನಾನು ಕರ್ಕೊಂಡು ಹೋಗದೆ ಇನ್ಯಾರು ಹೋಗಬೇಕು ಅನ್ನೋ ರೀತಿಯಲ್ಲಿ ವಿವೇಕ್ ಮಾತನಾಡುತ್ತಾರೆ. ಫ್ರೆಂಡ್ಸ್, ಇಲ್ಲಿ ಒಂದು ಸಣ್ಣ ಮಾತಿನಲ್ಲೇ ದೊಡ್ಡ ಅರ್ಥ ಇದೆ. ಜೀವನದಲ್ಲಿ ಪ್ರೀತಿ ಅಂದ್ರೆ ಯಾವಾಗಲೂ ದೊಡ್ಡ ದೊಡ್ಡ ಮಾತುಗಳಲ್ಲ. ಕೆಲವೊಮ್ಮೆ ನಾನು ಇದ್ದೀನಿ, ನೀವು ಚಿಂತೆ ಮಾಡಬೇಡಿ ಅನ್ನೋ ಒಂದೇ ಒಂದು ಮಾತು ಸಾಕಾಗುತ್ತದೆ. ಗೌರಿಗೆ ವಿವೇಕ್ ಈಗ ಅಂತಹ ಒಂದು ಭರವಸೆ ಆಗ್ತಾ ಇದ್ದಾರೆ. ಇದನ್ನ ನೋಡಿದ ಸರಿತಾಗೆ ಮತ್ತು ಚಂಚಲಿಗೆ ಮಾತ್ರ ತುಂಬಾ ಬೇಸರ ಆಗುತ್ತದೆ. ಗೌರಿ ಎಲ್ಲವನ್ನೂ ತನ್ನ ಕಡೆ ಮಾಡಿಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಅವರು ಕೋಪ ಮಾಡಿಕೊಳ್ಳುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ ಗೌರಿ ಯಾರನ್ನೂ ತನ್ನ ಕಡೆ ಸೆಳೆಯಲು ಪ್ರಯತ್ನ ಮಾಡ್ತಾ ಇಲ್ಲ. ಅವಳ ಒಳ್ಳೆಯತನವೇ ಅವಳ ಪರವಾಗಿ ಮಾತನಾಡ್ತಾ ಇದೆ. ಇನ್ನೊಂದೆಡೆ ಮೋನಿಕಾಳ ಮನಸ್ಸಿನಲ್ಲಿ ದೊಡ್ಡ ಆತಂಕ ಶುರುವಾಗುತ್ತದೆ. ನಾನು ತಾಯಿ ಆಗ್ತಿದ್ದೀನಾ ಅನ್ನೋ ಅನುಮಾನ ಅವಳನ್ನು ಕಾಡುತ್ತಿರುತ್ತದೆ. ಪರೀಕ್ಷೆ ಮಾಡಿಕೊಂಡರೂ ಸ್ಪಷ್ಟವಾದ ಉತ್ತರ ಸಿಗದೇ ಇದ್ದಾಗ ಅವಳ ಭಯ ಇನ್ನಷ್ಟು ಹೆಚ್ಚಾಗುತ್ತದೆ. ನಾನು ನಿಜವಾಗಿಯೂ ತಾಯಿ ಆಗ್ತಾ ಇಲ್ಲ ಅಂದ್ರೆ ಮನೆಯವರು ನನ್ನನ್ನು ಏನು ಮಾಡ್ತಾರೆ ಅನ್ನೋ ಆತಂಕ ಅವಳನ್ನು ಒಳಗೊಳಗೆ ಕಾಡುತ್ತಿರುತ್ತದೆ. ಡಾಕ್ಟರ್ಗೆ ಕರೆ ಮಾಡಿದರೂ ಸಮಾಧಾನ ಸಿಗೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಮೋನಿಕಾಳ ಪಾತ್ರವನ್ನು ನೋಡಿದಾಗ ಒಂದು ವಿಷಯ ಅರ್ಥವಾಗುತ್ತದೆ. ಹೊರಗಿನಿಂದ ನೋಡಿದಾಗ ಕೆಲವರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ಅನಿಸಬಹುದು. ಆದರೆ ಅವರ ಮನಸ್ಸಿನೊಳಗೆ ಯಾವ ಭಯ, ಯಾವ ನೋವು ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇದೇ ಕಾರಣಕ್ಕೆ ಮೋನಿಕಾಳ ಮುಂದಿನ ಹೆಜ್ಜೆ ಏನು ಅನ್ನೋದು ಕುತೂಹಲ ಮೂಡುತ್ತದೆ. ಇನ್ನೊಂದೆಡೆ ಚಂಪಾಳ ಪ್ಲಾನ್ಗಳೆಲ್ಲ ಒಂದೊಂದಾಗಿ ಉಲ್ಟಾ ಆಗ್ತಾ ಇದೆ. ಗೌರಿಯನ್ನು ಮನೆಯಿಂದ ಹೊರಗೆ ಕಳುಹಿಸಬೇಕು ಅನ್ನೋ ಆಸೆ ಚಂಚಲಾಲದ್ದು. ಆದರೆ ಈಗ ವಿವೇಕ್ ಗೌರಿಯ ಪರವಾಗಿ ನಿಂತಿರುವುದನ್ನು ನೋಡಿ ಚಂಚಲಾಲಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಫ್ರೆಂಡ್ಸ್, ಇಲ್ಲಿ ಕಥೆಯ ನಿಜವಾದ ಸುಂದರ ಕ್ಷಣ ಶುರುವಾಗುವುದೇ ಗೌರಿ ಮತ್ತು ವಿವೇಕ್ ಕಾರಿನ ಒಳಗೆ ಹೋದಾಗ. ವಿವೇಕ್ ಗೌರಿಯನ್ನು ನೋಡ್ತಾ ಇರ್ತಾರೆ. ಗೌರಿ ಅದನ್ನು ಗಮನಿಸಿ ನನ್ನನ್ನು ನೋಡುವುದು ಬಿಟ್ಟು ರಸ್ತೆ ನೋಡಿಕೊಂಡು ಕಾರು ಓಡಿಸಿ ಅಂತ ಹೇಳುತ್ತಾರೆ. ವಿವೇಕ್ ಕೂಡ ತಮಾಷೆ ಮಾಡ್ತಾ ಹೌದು ಹೌದು ನಿಮ್ಮನ್ನೇ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಾರೆ. ಗೌರಿ ಕೋಪ ಮಾಡಿಕೊಂಡಾಗಲೂ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಅಂತ ಹೇಳುತ್ತಾರೆ. ಇಲ್ಲಿ ಫ್ರೆಂಡ್ಸ್, ಪ್ರೀತಿಯ ಮೊದಲ ಹೆಜ್ಜೆಗಳು ಹೀಗೇನೆ ಇರುತ್ತದೆ. ಮೊದಲು ಕಾಳಜಿ, ಆಮೇಲೆ ಸ್ನೇಹ, ನಂತರ ಒಬ್ಬರನ್ನೊಬ್ಬರು ನೋಡಿದಾಗ ನಗು, ಕೊನೆಗೆ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತದೆ. ಗೌರಿ ಮತ್ತು ವಿವೇಕ್ ನಡುವೆಯೂ ಈಗ ಅಂತಹದೇ ಆಗ್ತಾ ಇದೆ. ಆಮೇಲೆ ಇಬ್ಬರು ಗೌರಿಯ ತವರು ಮನೆಗೆ ಹೋಗುತ್ತಾರೆ. ಅಲ್ಲಿ ಕಾಂತಲಕ್ಷ್ಮಿ ವಿವೇಕರನ್ನು ತುಂಬಾ ಪ್ರೀತಿಯಿಂದ ಮನೆಗೆ ಕರೆಯುತ್ತಾರೆ, ತಿಂಡಿ ಕೊಡುತ್ತಾರೆ. ಗೌರಿ ತಿಂದಿಲ್ಲ ಅನ್ನೋದು ಗಮನಿಸಿದಾಗ ವಿವೇಕ್ ಗೌರಿಗೂ ತಿನ್ನಿಸಲು ಮುಂದಾಗುತ್ತಾರೆ. ಇದನ್ನು ನೋಡಿದ ಕಾಂತಲಕ್ಷ್ಮಿಯ ಮನಸ್ಸಿಗೆ ಎಷ್ಟು ಸಂತೋಷ ಆಗಿರಬಹುದು ಅಲ್ವಾ. ಒಬ್ಬ ತಾಯಿಗೆ ತನ್ನ ಮಗಳು ಮದುವೆಯಾದ ಮೇಲೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅನ್ನೋದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ನನ್ನ ಮಗಳನ್ನು ಗಂಡ ಪ್ರೀತಿಯಿಂದ ನೋಡಿಕೊಳ್ಳೋದನ್ನು ನೋಡಿದಾಗ ಆ ತಾಯಿಯ ಮನಸ್ಸು ನೆಮ್ಮದಿಯಾಗುತ್ತದೆ. ಅದೇ ಖುಷಿ ಕಾಂತಲಕ್ಷ್ಮಿಯ ಮುಖದಲ್ಲೂ ಕಾಣಿಸುತ್ತದೆ. ಇದಾದ ಮೇಲೆ ಗೌರಿ ಮಣ್ಣಿನ ಕೆಲಸ ಮಾಡ್ತಾ ಇರೋದನ್ನ ನೋಡಿ ವಿವೇಕ್ ಕೂಡ ಅವಳಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಮಣ್ಣು ರೆಡಿ ಮಾಡ್ತಾ ಇಬ್ಬರು ಮಣ್ಣಿನಲ್ಲಿ ಬಿದ್ದು ಹೋಗುವ ಆ ಕ್ಷಣ ತುಂಬಾ ಮುದ್ದಾಗಿರುತ್ತದೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಆ ಕ್ಷಣ ನಿಜವಾಗಿಯೂ ಗೌರಿ ಮತ್ತು ವಿವೇಕ್ ನಡುವಿನ ಪ್ರೀತಿಯ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತದೆ. ಇನ್ನೊಂದೆಡೆ ಸರಿತಾಳ ಮನಸ್ಸಿನಲ್ಲೂ ದೊಡ್ಡ ಬದಲಾವಣೆ ಶುರುವಾಗುತ್ತೆ. ಅಜ್ಜಿ ಸರಿತಾಳಿಗೆ ಒಂದು ಕ್ಷಣ ಗೌರಿಯ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು, ಅವಳು ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ತವರು ಮನೆಗೆ ಸಹಾಯ ಮಾಡೋಕೆ ಹೋಗಿದ್ದಾಳೆ, ಇಂತಹ ಸೊಸೆ ಸಿಕ್ಕಿರೋದು ನಿನ್ನ ಸೌಭಾಗ್ಯ ಅಂತ ಹೇಳುತ್ತಾರೆ. ಈ ಮಾತು ಸರಿತಾಳ ಮನಸ್ಸಿಗೆ ನಿಧಾನವಾಗಿ ತಟ್ಟುತ್ತದೆ. ಆಮೇಲೆ ಸರಿತಾ ಕೂಡ ಯೋಚನೆ ಮಾಡುತ್ತಾರೆ, ಗೌರಿಯಿಂದ ಒಳ್ಳೆಯದೇ ಆಗ್ತಾ ಇದೆ, ಆಫೀಸ್ ಕೆಲಸದಲ್ಲೂ ಸಹಾಯ ಆಗ್ತಾ ಇದೆ, ನಿಜವಾಗ್ಲೂ ಗೌರಿ ಒಳ್ಳೆಯವಳು, ಇಂತಹ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ ಅನ್ನೋ ಭಾವನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಫ್ರೆಂಡ್ಸ್, ಇದೇ ನಾಳೆಯ ಸಂಚಿಕೆಯ ಮತ್ತೊಂದು ದೊಡ್ಡ ಬದಲಾವಣೆ. ಇಷ್ಟು ದಿನ ಗೌರಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಸರಿತಾಳ ಮನಸ್ಸಿನಲ್ಲಿ ಈಗ ಗೌರಿಯ ಮೇಲಿನ ಪ್ರೀತಿ ಹುಟ್ಟೋಕೆ ಶುರುವಾಗ್ತಾ ಇದೆ. ಹಾಗಾದ್ರೆ ಮುಂದೆ ಏನಾಗುತ್ತದೆ? ಮೋನಿಕಾಳಿಗೆ ತಾನು ತಾಯಿ ಆಗಿದ್ದೇನೋ ಇಲ್ಲವೋ ಅನ್ನೋ ಸತ್ಯ ಯಾವಾಗ ಗೊತ್ತಾಗುತ್ತದೆ? ಚಂಚಲಾಲ
ಗೌರಿಯ ವಿರುದ್ಧ ಮತ್ತೆ ಯಾವ ಹೊಸ ಪ್ಲಾನ್ ಮಾಡುತ್ತಾಳೆ? ಸರಿತಾ ನಿಜವಾಗಿಯೂ ಗೌರಿಯನ್ನು ಮನಸ್ಸಿನಿಂದ ಒಪ್ಪಿಕೊಳ್ತಾಳ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಗೌರಿ ಮತ್ತು ವಿವೇಕ್ ನಡುವಿನ ಸುಂದರ ಸಂಬಂಧ ನಿಜವಾದ ಪ್ರೀತಿಯಾಗಿ ಬದಲಾಗುತ್ತದ? ಗೌರಿಯ ಜೀವನದಲ್ಲಿ ಇಷ್ಟು ದಿನ ಇದ್ದ ನೋವಿನ ಕತ್ತಲೆ ನಂತರ ಈಗ ನಿಜವಾಗಿಯೂ ಪ್ರೀತಿಯ ಬೆಳಕಾಗಿ ಮೂಡ್ತಾ ಇದೆಯಾ? ಇದಕ್ಕೆ ಉತ್ತರ ಸಿಗಬೇಕಾದರೆ ಗೌರಿ ಕಲ್ಯಾಣದ ಮುಂದಿನ ಸಂಚಿಕೆಗಳನ್ನು ನೋಡಬೇಕು. ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ನಲ್ಲಿ ತಿಳಿಸಿ. ಸುಂದರವಾದ ಧಾರಾವಾಹಿ ಅಪ್ಡೇಟ್ ಅನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.